ಹೆಲೋ ಫ್ಯಾಮಿಲಿ, ಎಂದಿನಂತೆ ಇವತ್ತು ಕೂಡ ಕಾಲೇಜಿಗೆ ಹೋಗಿದ್ದೆ. 3 ದಿವಸದಿಂದ ಬಚ್ಚಲ ಮನೆ ಆಗಿದ್ದೀನಿ ನಮ್ಮ ದಾವಣಗೆರೆ. ಇವತ್ತು ಸೂರ್ಯನ ಪ್ರಕಾಶದಿಂದ ಬೆಳಗ್ತಾ ಇತ್ತು. ಕ್ಲಾಸ್ ಮುಗಿದ ತಕ್ಷಣ ನಮ್ಮ ಹುಡುಗರು ಮಾಡೋ ಫಸ್ಟ್ ಕೆಲಸ ಏನಪ್ಪ ಅಂದರೆ ಹ್ಯಾಂಡ್ ಬಾಲ್ ಆಡೋದು. ಹ್ಯಾಂಡ್ ಬಾಲ್ ಅಂದರೆ ಹೊರಗಿನ ದೇಶದವರಿಗೆ ಟೇಬಲ್ ಟೆನ್ನಿಸ್ ಹೆಂಗೋ ಈ ಹ್ಯಾಂಡ್ ಬಾಲ್ ಅದೇ ಥರ. ನಮ್ಮ ಹುಡುಗರು ಬಾಲ್ ಕಾಯ್ತಿದ್ದೀನಿ ನೋಡಿ ನನ್ನ ತಲೆಗೆ ಒಂದು ಡೈಲಾಗ್ ನೆನಪಾಯ್ತು ಗುರು. ಯಾವ ಡೈಲಾಗ್ ಅಂದರೆ, ಹಾಗೆ ಆಡ್ತಾ ಆಡ್ತಾ ಬಾಲ್ ಬಿಟ್ಟ ಅಂತ ನಮ್ಮ ಹುಡುಗ ಇನ್ನೊಬ್ಬಂಗೆ ಹೊಡೆದಿದ್ದು ನೋಡಿದ್ರೆ ಅಲ್ಲಿಂದ ಸೀದಾ ಇನ್ನೊಂದು ಬ್ಯಾಚ್ ಹತ್ರ ಹೋದೆ. ಅಲ್ಲಿ ನೋಡಿದ್ರೆ ಒಬ್ಬ ಫ್ರೀ ಫೈರ್ ಆಡ್ತಿದ್ದ, ಇನ್ನೊಬ್ಬ ನೋಡಿದ್ರೆ ಯೋಚನೆ ಮಾಡ್ತಿದ್ದ. ಮೊಬೈಲಲ್ಲಿ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಹೆಣ್ಮಕ್ಳು ನಾಚ್ಕೊಳ್ತಿದ್ದ. ಇವ್ರು ನೋಡಿದ್ರೆ ನಮ್ಮ ಬಾಸ್ ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೇ ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಹಾಗೆ ಅವ್ರಿಬ್ರಿಗೆ ಕಾಮಿಡಿ ಮಾಡ್ಕೊಂತ ಅಲ್ಲಿಂದ ಸೀದಾ ನಮ್ಮ ದರ್ಶನ ಅಕ್ಕನ ರಿಸೆಪ್ಷನ್ಗೆ ಹೊರಡ್ಬೇಕಾರ ನಮ್ಮ ಹುಡ್ಗಂಗೆ ಗಾಡಿ ಹೊಡೆಯೋ ಫೀಲಿಂಗ್ ನೋಡಿದ್ರೆ ಭಾರಿ ನಗ್ತೀರಾ. ಒಂದ್ಸರಿ ನೋಡ್ಕೊಂಡ್ ಬನ್ನಿ. ಆಮೇಲೆ ಹೆಲ್ಮೆಟ್ ಹಾಕೊಳ್ಳೋ ಕಂದ ಅಂದ್ರೆ ಅವ್ನು ಹೆಲ್ಮೆಟ್ ಹಾಕೊಂಡಿದ್ದ ಸ್ಟೈಲು ಈ ಥರ ಇತ್ತು. ವಿಡಿಯೋ ಮಾಡ್ತಿದ್ದೀನಿ ನೋಡಿ, ಸ್ವಲ್ಪ ಬೈದ ಎನಿ ಟೈಮ್ ಅದೇ ಅಂತ. ಅದಾದಮೇಲೆ ಅಲ್ಲಿಂದ ಸೀದಾ ಹೊರಟ್ವಿ. ಇದು ಯಾರ ಮನೆ ಅಂತ ಗೊತ್ತಿದ್ರೆ ನೋಡಿ ಕಾಮೆಂಟ್ ಮಾಡಿರಿ. ಅಲ್ಲಿ ಹೊರಟಾದ್ಮೇಲೆ ಮತ್ತೆ ರೇಕ್ಸನ್ ಅಂತ ಫೋನ್ ತಂದು ಕ್ಯಾಮ್ರಾ ಹಿಡ್ಕೊಂಡೆ. ಅವನ ಕಡೆ ಫೋನ್ ಹಿಡ್ದಿದ ತಕ್ಷಣವೇ ಅವ್ನು ಹೇಳಿ ಡೈಲಾಗ್ ಹೆಂಗಿತ್ತಪ್ಪ ಅಂದರೆ, ಹಾಕೊಳ್ಳಲೆ ಹೆಲ್ಮೆಟ್ ಹಾಕಿ ಹೇಳ್ತೀನಿ. ಅವ್ನು ಹಾಕೊಳ್ಳಿಲ್ಲ ಅಂತ ನಮ್ಮ ಇನ್ನೊಬ್ಬ ಫ್ರೆಂಡಿಗೆ ಬಲಿಕ ಬಕ್ರ ಮಾಡಿದೆ. ಹೆಂಗೆ ಮಾಡಿದೆ ಅಂದರೆ, ಅಮರೇಂದ್ರ ಬಾಹುಬಲಿ ಯಾನಿ ಮೈ ಥರನೇ ಆಡ್ಕೊಂಡು ಕುಣ್ಕೊಂಡು ಸೀದಾ ರಿಸೆಪ್ಷನಿಗೆ ಹೋದ್ವಿ. ಅಲ್ಲಿಂದ ಇನ್ನೂ ಪಾರ್ಟ್ 2 ಇದೆ. ಟಿಲ್ ವಾಚ್ ಹ್ಯಾಂಡ್. ಅಲ್ಲಿಂದ ಸೀದಾ ದರ್ಶನ್ ಅಕ್ಕನ ರಿಸೆಪ್ಷನಿಗೆ ಹೊರಡುವಾಗ ಹಾಗೆ ಒಂದೆರಡು ವಿಡಿಯೋ ಮಾಡ್ಕೊಳ್ತಿದ್ದೆ. ವಿಡಿಯೋ ಮಾಡ್ಕೊಳ್ಳುವಾಗ ನಮ್ಮ ಹುಡುಗರು ಬೇರೆ ಅದನ್ನ ನೋಡಿ ಪೋಸ್ಟ್ ಕೊಡಕತ್ತಿದ್ರು. ಅದಕ್ಕೆ ಈ ತರ ಮಾಡಿಬಿಟ್ಟೆ. ಹಾಗೆ ದಾರಿಲಿ ಹೋಗ್ತಾ ಹೋಗ್ತಾ ವಿಡಿಯೋ ಮಾಡ್ಕೊಳ್ತಾ ನಗಾಡ್ಕಂತ ಹೋದ್ವಿ. ಎಷ್ಟು ದೂರ ಹೋದ್ರು ಛತ್ರನೇ ಸಿಗ್ಬಾರ್ದ. ಆಮೇಲೆ ಹೆಂಗೋ ಛತ್ರ ಸಿಕ್ತು ಗುರು. ಆದ್ರೆ ಛತ್ರದ ಪಕ್ಕದಲ್ಲಿ ರೇಷನ್ ಅಂಗಡಿ ಇತ್ತು. ಜನ ಈ ತರ ನಿಂತಿದ್ರು. ಇವ್ರನ್ನೆಲ್ಲ ನೋಡಿದ್ಮೇಲೆ ನಮ್ಮ ಸಿದ್ದಣ್ಣದ ಒಂದು ಡೈಲಾಗ್ ನೆನ್ಪು ಬಂತು ಗುರು. ಯಾವ ಡೈಲಾಗ್ ಅಂದ್ರೆ, ನಮ್ಮ ಸಿದ್ದಣ್ಣ ಎಲ್ಲ ಬಿಟ್ಟಿ ಬಗ್ಗೆ ಕೊಟ್ಟಿ ನಮ್ಮ ಜನನೆಲ್ಲ ಹಾಳು ಮಾಡಿಟ್ಟ, ಸೋಂಬೇರಿತನ ಮಾಡಿಟ್ಟ. ಹೋಗ್ಲಿ ಬಿಡ್ರಿ, ಅವ್ರ ಬಗ್ಗೆ ಏನು ಮಾತಾಡೋಣ. ಅಲ್ಲಿಂದ ಸೀದಾ ಒಳಗೆ ಹೋಗಿ ಡೆಕೋರೇಷನ್ ಎಲ್ಲ ನೋಡಿ ಗಂಡು ಹೆಣ್ಣಿಗೆ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಕೇಕ್ ತರಕ್ಕೆ ಹೋದ್ವಿ. ಹಾಗೆ ಗಿಫ್ಟ್ ಬಗ್ಗೆ ಸ್ವಲ್ಪ ಕಾಮೆಂಟ್ ಮಾಡಿ ಸೀದಾ ಕೇಕ್ ತರಕ್ಕೆ ಹೋದಾಗ ನಮ್ಮ ಹುಡುಗರು ಯಾವ ಥರ ಪ್ರೊಟೆಕ್ಟ್ ಮಾಡ್ತಿದ್ರು ಅಂದರೆ, ಸೂರಜ್ಗೆ ದಾರಿಲಿ ಕಮ್ಮಂಗಿ ಹಂಗೆ ಆಡ್ಕೊಂತ ಕೊನೆಗೂ ಬೇಕ್ರಿ ತಲುಪ್ತೀವಿ. ಬೇಕ್ರಿ ತಲುಪಿ 1 kg ಕೇಕ್ ತಂದು ರಿಪೀಟ್ ಹೋಗೋಷ್ಟೊತ್ತಿಗೆ ಗಂಡು ಹೆಣ್ಣಿನ ಎಂಟ್ರಿ ಮುಗ್ದಿತ್ತು. ಬಿಡು ಮುಗ್ದೈತಲ್ಲ ಅಂದು ಅಲ್ಲೇ ಕೇಕ್ ಕೊಯ್ಸಿ ಅಲ್ಲಿಂದ ಸೀದಾ ಊಟ ಕೊಟ್ವಿ. ಅಲ್ಲಿ ನಮ್ಮ ತಂಗಿ ಊಟ ಮಾಡ್ತಿದ್ವಿ ನೋಡಿ, ಹಳೆ ಮೂವಿ ಸೀನ್ ನೆನ್ಪು ಬಂದ್ಬಿಡ್ತು. ಹಾಗೆ ಊಟ ಮಾಡ್ಕೊಂಡು ನಮ್ಮ ಕಾನಿಷ್ಕಂಗೆ ಸ್ವಲ್ಪ ಆಡ್ಕೊಂಡು ಹೊರಗೆ ಬಂದ್ವಿ. ಹೊರಗೆ ಬಂದ್ಮೇಲೆ ನಮ್ಮ ಸೂರಜ್ದೊಂಥರ ರಂಪ. ಯಾವ ಥರ ಅಂದರೆ ಈ ಥರ ನೋಡಿ. ನಮ್ಮ ಬಾಸ್ ಪವನ್ ಅವರು ಮಾತಾಡುವಾಗ ಮುಖಕ್ಕೆ ಉಗ್ದ ಅಂತ ಆ ಥರ ಆಡ್ತಿದ್ದ. ಅಲ್ಲಿಂದ ಸೀದಾ ನಮ್ಮ ಜೋಶಿ PGಗೆ ಬಂದ್ವಿ. ಅಲ್ಲಿ PGಗೆ ಬಂದಿದ್ಮೇಲೆ ನಮ್ಮ ಕಾನಿಷ್ಕನ್ ನಗು ನೋಡಿ ಅಷ್ಟು ನಕ್ಬಿಟ್ಟಿವಿ ಗುರು. ಹಾಗೆ ಎಲ್ಲ ಮಾತಾಡ್ತಾ ನಗ್ತಾ ಟೈಮ್ ಪಾಸ್ ಮಾಡಿದ್ವಿ. ಅಲ್ಲಿಂದ ಎಲ್ಲ ಅವ್ರವ್ರ ಮನೆಗೆ ಅವ್ರವ್ರ ಊರಿಗೆ ಹೋದ್ರು. ನಿನ್ನೆ ಕತೆ ವ್ಯತೆ ಎಲ್ಲ ಇಷ್ಟ ಆಗಿತ್ತು. ಚೆನ್ನಾಗಿದ್ರೆ ಲೈಕ್ ಆ್ಯಂಡ್ ಫಾಲೋ ಮಾಡಿ. ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು, ಬಾಯ್. ನಾಳೆ ಸಿಗೋಣ.